ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಅನುಗ್ರಹವನ್ನು ಪಡೆಯುವ ಹಾಗೂ ಸೇವೆಯ ಮೂಲಕ ಅವರ ಮಹಿಮೆಯನ್ನು ಅನುಭವಿಸಲು ಸಿದ್ಧರಾಗಿರುವ ಎಲ್ಲ ಭಕ್ತರು ಕೂಡ ಕೇಳಿಸಿಕೊಳ್ಳಬೇಕಾದ ಒಂದು ಮುಖ್ಯ ವಿಚಾರ. ಡಿಸೆಂಬರ್ 26ನೇ ತಾರೀಕು ಗುರುವಾರದಂದು ಏಕಾದಶಿಯು ಪ್ರಾಪ್ತವಾಗಿದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ಸಫಲ ಏಕಾದಶಿ ಎಂಬುದಾಗಿಯೂ ಕೂಡ ಕರೀತಾರೆ. ಈ ಏಕಾದಶಿ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಅತ್ಯಂತ ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಏಕಾದಶಿಯ ಆಚರಣೆ ಅಂತಂದರೆ ಫಲಹಾರ ಮಾಡೋದು, ಹಣ್ಣು ತಿನ್ನೋದು ಅಂತ ಅರ್ಥ ಅಲ್ಲ. ಎಲ್ಲ ಇಂದ್ರಿಯಗಳನ್ನು ಕೂಡ ಹರಿಪರವಾಗಿ ಮುಡುಪಾಗಿಡೋದು ಅಂತ ಅರ್ಥ. ಒಟ್ಟು ನಮಗೆ 11 ಇಂದ್ರಿಯಗಳಿದೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು. ಹೀಗೆ ಒಟ್ಟು 11 ಇಂದ್ರಿಯಗಳನ್ನು ನಾವು ಭಗವಂತನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡುವುದರಿಂದ ಏಕಾದಶಿ ಎಂಬುವಂತಹ ಹೆಸರು ಇದಕ್ಕೆ ಸಾರ್ಥಕವಾಗಿದೆ. ಎಲ್ಲ ಶುಭ ಕಾರ್ಯಗಳಿಗೆ ಏಕಾದಶಿ ಬಹಳ ಶ್ರೇಷ್ಠ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅವತ್ತಿನ ದಿವಸ ಅನೇಕರು ಮಂಗಳ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಆದರೆ ಭಗವಂತನ ಅಪ್ಪಣೆ ಏನಿದೆ ಎಲ್ಲ ಭಕ್ತರನ್ನು ಕುರಿತು ಅಂದರೆ ಏಕಾದಶಿಯ ದಿವಸ ಯಾವ ವೈಭವಗಳನ್ನು ಕೂಡ ಮಾಡುವಂತೆ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇರುವಂಥ ವಿಚಾರಗಳು ಅತ್ಯಂತ ಸೂಕ್ಷ್ಮವಾಗಿದೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಏಕಾದಶಿಯ ದಿವಸ ನೀವು ಅನ್ನ ನೀರನ್ನು ಬಿಟ್ಟ ಮಾತ್ರಕ್ಕೆ ಅದು ಉಪವಾಸ ಅಂತ ಕರೆಸಿಕೊಳ್ಳೋದಿಲ್ಲ. ಅವತ್ತಿನ ದಿನ ನಾವು ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡಬೇಕು. ಯಾವುದೇ ಭೋಗಗಳನ್ನು ಅನುಭವಿಸಬಾರದು, ಯಾವ ಸುಖವನ್ನು ಕೂಡ ಅನುಭವಿಸಬಾರದು. ಎಲ್ಲಿಯ ತನಕ ಅಂತ ಅಂದರೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವಂತೆ ಇಲ್ಲ. ಸ್ನಾನ ಮಾಡಬೇಕು, ಎಣ್ಣೆ ಹಚ್ಚಿಕೊಂಡು ಸೋಪು ಹಚ್ಚಿಕೊಂಡು ಸ್ನಾನ ಮಾಡುವಂತೆ ಇಲ್ಲ. ಹಾಗೆ ತೀರ್ಥ ಸ್ನಾನ ಮಾತ್ರ. ಮತ್ತು ಏಕಾದಶಿ ಮತ್ತು ದ್ವಾದಶಿ ದಿವಸ ಮಾಮೂಲು ನೀವು ಪೇಸ್ಟ್ ಹಾಕಿ ಹಲ್ಲು ಉಜ್ಜುತ್ತೀರಲ್ಲ, ಅದು ಕೂಡ ಇಲ್ಲ. ಎಷ್ಟು ಮಿನಿಮಮ್ ಹಲ್ಲು ಉಜ್ಜಿದ್ರೆ ಹಲ್ಲು ಕೊಳೆ ಹೋಗುತ್ತೋ ಅಷ್ಟು ಮಾತ್ರ ಅದನ್ನು ಕ್ಲೀನ್ ಮಾಡಿದ್ರೆ ಸಾಕು. ಯಾಕೆ ಅಂದರೆ ನಿಮಗೂ ಕೂಡ ಗೊತ್ತು, ಪೇಸ್ಟು ಬಾಯಲ್ಲಿ ನಾವು ಹಾಕಿಕೊಂಡು ಕ್ಲೀನ್ ಮಾಡಿದ್ರೆ ಅದರ ಅಂಶ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ಏಕಾದಶಿ ಭಂಗ ಆಗುತ್ತೆ. ಹೀಗೆ ನಾವು ಎಲ್ಲೆಲ್ಲಿ ಭೋಗಗಳನ್ನು ನಿತ್ಯವೂ ಅಳವಡಿಸಿಕೊಂಡಿರ್ತೀವೋ ಅದೆಲ್ಲವನ್ನು ಕೂಡ ಕಟ್ ಮಾಡಬೇಕು. ಅದನ್ನು ನಾವು ಮಾಡಬಾರ್ದು. ಅದರಂತೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುವಂತೆ ಇಲ್ಲ, ಟಿ ವಿಯನ್ನು ನೋಡ್ತಾ ಕೂತ್ಕೊಳ್ಳುವಂತೆ ಇಲ್ಲ, ಫಿಲಮ್ ನೋಡೋ ಹಾಗಿಲ್ಲ, ಧಾರಾವಾಹಿ ನೋಡೋ ಹಾಗೇ ಇಲ್ಲ. ಏನಾದರೂ ನೀವು ನೋಡಲೇಬೇಕು ಅಂತಿದ್ರೆ ಪ್ರವಚನಗಳನ್ನು ನೋಡ್ಬೋದು ಹಾಗೂ ಪ್ರವಚನಗಳನ್ನು ಕೇಳಬೇಕು. ಹೀಗೆ ವಿಧಿವಿಧಾನಗಳಿದೆ. ಮತ್ತು ಆದಷ್ಟು ಏಕಾದಶಿಯ ದಿವಸ ವ್ಯವಹಾರಗಳನ್ನು ಪರಿತ್ಯಾಗ ಮಾಡಬೇಕು. ನಿಮಗೇನಾದರೂ ಆಫೀಸ್ಗೆ ರಜೆ ಹಾಕ್ಲಿಕ್ಕೆ ಅವಕಾಶ ಇದ್ದರೆ ಅವತ್ತಿನ ದಿವಸ ರಜೆ ಹಾಕಿ ಮನೆಯಲ್ಲೇ ಕುಳಿತು ಯಾವುದಾದ್ರೂ ಮಂತ್ರದ ಸಿದ್ಧಿಯನ್ನು ನೀವು ಮಾಡ್ಕೊಳ್ಬೋದು. ಅಖಂಡವಾಗಿ ಜಪವನ್ನು ಮಾಡ್ತಾ ಪ್ರವಚನವನ್ನು ಕೇಳ್ತಾ ಜಪ ಮಾಡ್ತಾ ಕೂತ್ಕೊಳ್ಳುವಂಥದ್ದು, ಅಥವಾ ಪ್ರವಚನವನ್ನು ಕೇಳ್ತಾ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರಿತಾ ಕುಳಿತುಕೊಳ್ಳುವಂಥದ್ದು. ಹೀಗೆ ಮಾಡಬೇಕು. ಆಗ ನಿಮ್ಮ ವ್ಯಕ್ತಿತ್ವ ತುಂಬ ವಿಶಾಲವಾಗ್ತಾ ಹೋಗುತ್ತೆ ಹಾಗೂ ತುಂಬ ಶುದ್ಧರಾಗ್ತಾ ಹೋಗ್ತೀರಿ. ನಮ್ಮ ಸ್ವರೂಪ ತುಂಬ ಕೃಷ್ಣವರ್ಣದಿಂದ ಹಾಳಾಗಿ ಹೋಗಿದೆ, ಕಪ್ಪು ಚುಕ್ಕಿಯಿಂದ ಕೂಡಿದೆ. ಆ ಎಲ್ಲವೂ ಕೂಡ ಏಕಾದಶಿ ಉಪವಾಸದಿಂದ ಪರಿಹಾರವಾಗುತ್ತೆ. ಹೀಗೆ ಏಕಾದಶಿಯು ಪ್ರಾಪ್ತವಾದಾಗ ಪ್ರತಿಯೊಬ್ಬರೂ ಅತ್ಯಂತ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಬೇಕು. ಅನ್ನ ನೀರು ಬಿಡುವಂಥದ್ದು ಮೊದಲನೆಯ ಸ್ಟೆಪ್ಪು. ಯಾರು ಈಗಾಗಲೇ ಅನ್ನ ನೀರುಗಳನ್ನು ಬಿಟ್ಟು ಉಪವಾಸವನ್ನು ಮಾಡಲು ಕಲಿತಿದ್ದೀರಿ ಅವರು ಏಕಾದಶಿಯ ದಿವಸ ನಾನು 1 ಗಂಟೆ ಪ್ರವಚನವನ್ನು ಕೇಳ್ತೀನಿ ಅನ್ನಂತ ಒಂದು ಸಂಕಲ್ಪವನ್ನು ಮಾಡಬೇಕು. ನಾನು 1 ಗಂಟೆ ದೇವರ ಕುರಿತು ಪ್ರವಚನವನ್ನು ಕೇಳ್ತೀನಿ ಅನ್ನುವಂತಹ ಪ್ರತಿಜ್ಞೆ ನೀವು ಮಾಡಿದ್ರೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ತೀರಿ. ಮತ್ತು ಇನ್ನೂ ಒಂದು ಸ್ಟೆಪ್ಪು ಯಾರಿಗೆ ಮೇಲೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಇದೆ ಅವರು ಬಾಹ್ಯ ವ್ಯವಹಾರಗಳನ್ನು ಬಿಡಬೇಕು. ಏಕಾದಶಿ ದಿವಸವೇ ಮಾರ್ಕೆಟ್ ಸುತ್ತೋದು, ಸಾಮಾನುಗಳನ್ನು ತರಲಿಕ್ಕೆ ಅಂಗಡಿಗಳಿಗೆ ಹೋಗೋದು,
ಸುಮ್ಮನೆ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡೋದು ಅಥವಾ ಇನ್ನೇನೋ ವ್ಯವಹಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಇದೆಲ್ಲವನ್ನು ಕೂಡ ಏಕಾದಶಿ ದಿವಸ ಪರಿತ್ಯಾಗ ಮಾಡಬೇಕು. ಎಲ್ಲ ಪರಿತ್ಯಾಗ ಮಾಡಿ ಒಂದು ದಿನ ನೀವು ಭಗವಂತನಿಗೆ ಕೊಟ್ಟರೆ ಆ ಭಗವಂತ ನಿಮಗೆ 100 ದಿನಗಳನ್ನು ಹೆಚ್ಚು ಮಾಡ್ತಾನೆ. ಅಂದರೆ 100 ದಿನದ ಆಯುಷ್ಯ ನಿಮಗೆ ಹೆಚ್ಚಾಗುತ್ತೆ. ಇದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಈ ಏಕಾದಶಿ ಎಂಬುದು ಕೇವಲ ಭಗವಂತನ ಸೇವೆಗೋಸ್ಕರ ಎಲ್ಲ ದೇವತೆಗಳು ಕೂಡ ಶ್ರದ್ಧಾಭಕ್ತಿಗಳಿಂದ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಅದರಂತೆ ನಾವು ಕೂಡ ಕಡ್ಡಾಯವಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ಮತ್ತು ಏಕಾದಶಿ ದಿವಸ ಯಾರಿಗಾದರೂ ಅನ್ನದಾನ ಮಾಡೋದು, ನೀರು ದಾನ ಮಾಡೋದು ಇವೆಲ್ಲ ನಿಷಿದ್ಧ. ಇವ್ಯಾವುದು ಮಾಡೋ ಹಾಗಿಲ್ಲ. ಏಕಾದಶಿಯ ದಿವಸ ಏನಿದ್ರೂ ದ್ವಾದಶಿಯಿಂದ ಉಳಿದ 14 ದಿನಗಳಲ್ಲಿ ಮಾತ್ರ ಅದಕ್ಕೆ ಪರ್ಮಿಷನ್ನು. ಏಕಾದಶಿಯ ದಿವಸ ಯಾವುದಕ್ಕೂ ಕೂಡ ವಿಶೇಷ ವಿಧಾನಗಳಿರೋದಿಲ್ಲ. ಕೇವಲ ನಾವು ನಮ್ಮ ಉದ್ಧಾರಕ್ಕೆ ಮಾಡಿಕೊಳ್ಳಬೇಕಾದ ಸಾಧನಾನುಷ್ಠಾನಕ್ಕೆ ಮಾತ್ರ ಏಕಾದಶಿ ವ್ರತ ಇದೆ ಎಂಬುದಾಗಿ ಹೇಳ್ತಾ, ಇನ್ನೂ ಹೆಚ್ಚಿನ ವಿಚಾರವನ್ನು ನಾವು ಮುಂದಿನ ಏಕಾದಶಿಯ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.